ಓಕೆ, ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸ್ಪ್ರೆಷನ್ಸನ್ನು ರಿಲೇಟೆಡ್ ಟು ದ ಡೈಪೋಲ್, ಮ್ಯಾಗ್ನೆಟಿಕ್ ಡೈಪೋಲ್ನ ಸ್ಟಡಿ ಮಾಡಿದ್ವಿ. ಸೊ ಅದೇ ರೀತಿ ಇನ್ ದ ಪ್ರೀವಿಯಸ್ ಕ್ಲಾಸಸ್ ಇನ್ ಕೇಸ್ ಆಫ್ ಸ್ಟಡಿಂಗ್ ದಿಸ್ ಎಲೆಕ್ಟ್ರೋಸ್ಟಾಟಿಕ್ಸ್ನ ಸ್ಟಡಿ ಮಾಡಬೇಕಾದ್ರೆ ಸೊ ಎಲೆಕ್ಟ್ರಿಕ್ ಫೀಲ್ಡನ್ನು ಸಹಿತ ಸ್ಟಡಿ ಮಾಡಿದ್ವಿ. ಒಂದು ಡೈಪೋಲ್ ಅಂದರೆ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಸ್ಮಾಲ್ ಡಿಸ್ಟೆನ್ಸ್ ಸಪರೇಟ್ ಆಗಿದ್ರೆ ಅದನ್ನು ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರೆದ್ವಿ. ಸೊ ಆ ಒಂದು ಕೇಸಲ್ಲೂ ಸಹಿತ ನಮಗೆ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಸಿಕ್ಕಿತ್ತು ನಮಗೆ ಫಾರ್ ದ ಆಕ್ಸಿಯಲ್ ಲೈನ್. ಅಂದರೆ ಒಂದು ಆಕ್ಸಿಯಲ್ ಲೈನಲ್ಲಿ, ಆ ಡೈಪೋಲ್ ಇರ್ತಕ್ಕಂಥ ಆಕ್ಸಿಯಲ್ ಲೈನಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಮೆಜರ್ ಮಾಡಿದರೆ ಸರ್ಟಿನ್ ವ್ಯಾಲ್ಯೂ ಸಿಕ್ಕಿತ್ತು. ಮತ್ತು ಈಕ್ವಿಟೋರಿಯಲ್ ಲೈನಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಮೆಜರ್ ಮಾಡಿದರೆ ಒಂದು ಎಕ್ಸ್ಪ್ರೆಷನ್ ಸಿಕ್ಕಿತ್ತು. ಅದೇ ರೀತಿ ನಾವು ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಇಟ್ಟಾಗ ಅದ್ರ ಮೇಲೆ ಟಾರ್ಕ್ ಆಕ್ಟ್ ಆಯಿತು ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿತ್ತು ಅನ್ನೋದನ್ನು ಸಹಿತ ಎಲೆಕ್ಟ್ರೋಸ್ಟಾಟಿಕ್ನಲ್ಲಿ ಸ್ಟಡಿ ಮಾಡಿದ್ವಿ. In the same way, in case of the magnetic field and magnetic dipole, ಈ ಮ್ಯಾಗ್ನೆಟಿಕ್ ಡೈಪೋಲ್ಗೂ ಸಹಿತ ನಾವು ಈಕ್ವಿಟೋರಿಯಲ್ ಲೈನಲ್ಲಿ ಮತ್ತು ಆಕ್ಸಿಯಲ್ ಲೈನಲ್ಲಿ ಆ್ಯಂಡ್ ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಇಟ್ಟಾಗ ಯಾವ ರೀತಿ ಚೇಂಜಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಈಕ್ವಿಟೋರಿಯಲ್ ಲೈನಲ್ಲಿ, ಆಕ್ಸಿಯಲ್ ಲೈನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, ಮತ್ತು ಟಾರ್ಕ್ ಎಷ್ಟು ಆಕ್ಟ್ ಆಗುತ್ತೆ ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಇಟ್ಟಾಗ, ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಯಾವುದು ಈ ಒಂದು ಡೈಪೋಲ್, ಮ್ಯಾಗ್ನೆಟಿಕ್ ಡೈಪೋಲ್ ಅನ್ನ ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಇಟ್ಟಾಗ ಅಂತ ಅಬ್ಸರ್ವ್ ಮಾಡಿದ್ವಿ. ಸೊ ವಿ ಆಲ್ರೆಡಿ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ಆಲ್ ದೋಸ್. ಜಸ್ಟ್ ವಿ ಕ್ಯಾನ್ ಕಂಪೇರ್ ದೋಸ್ ಟು, ವಿ ಕ್ಯಾನ್ ಕಂಪೇರ್ ದ ಎಲೆಕ್ಟ್ರೋಸ್ಟಾಟಿಕ್ ಎಕ್ಸ್ಪ್ರೆಷನ್ ಅಂಡ್ ಮ್ಯಾಗ್ನೆಟಿಕ್ ಎಕ್ಸ್ಪ್ರೆಷನ್. ಏನು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಗೆ ಎಕ್ಸ್ಪ್ರೆಷನ್ ಬಂದಿದೆ ಅವನ್ನ ಕಂಪೇರ್ ಮಾಡೋಣ, ಏನು ಚೇಂಜಸ್ ಇದೆ, ಯಾವ್ದನ್ನ ರೀಪ್ಲೇಸ್ ಮಾಡಿದ್ರೆ ನಮಗೆ ಎಕ್ಸ್ಪ್ರೆಷನ್ ಸಿಗುತ್ತೆ. ಈ ಒಂದು ನಮಗೆ ಎಕ್ಸ್ಪ್ರೆಷನ್ಸ್ ಏನು ಸಿಕ್ಕಿದೆ ಮ್ಯಾಗ್ನೆಟಿಕ್ ಡೈಪೋಲ್ ಅಲ್ಲಿ, ಸೊ ವಾಟ್ ಚೇಂಜಸ್ ಯು ಹ್ಯಾವ್ ಟು ಮೇಕ್ ಟು ಗೆಟ್ ದ ಎಕ್ಸ್ಪ್ರೆಷನ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ಏನೇನು ಚೇಂಜಸ್ ಇದೆ ಅಂತ ನೋಡೋಣ. ಫಸ್ಟ್, ಸೊ ಅಬ್ಸರ್ವ್ ಕೇರ್ಫುಲಿ ಇನ್ ದ ಪ್ಲೇಸ್ ಆಫ್ ಇನ್ ದ ಕೇಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್. ಓಕೆ, ಫಸ್ಟ್ ಒನ್ ಏನು ಎಕ್ಸ್ಪ್ರೆಷನ್ ತೋಡಿದ್ರೆ ಇನ್ ಕೇಸ್ ಆಫ್ ದಿಸ್ electrostatics and in case of the magnetism. Okay, first electrostatics ಅಲ್ಲಿ ನಮಗೆ axial field for the short dipole, axial field for short dipole ಅಂದರೆ ಫಾರ್ ಎಕ್ಸಾಂಪಲ್ ಒಂದು ನೆಗೆಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಸೊ ದೀಸ್ ಆರ್ ದ ಟೂ ಚಾರ್ಜಸ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ವಾಟ್, separated by distance 2a. now the dipole is from what, negative to the positive. ಆ ಒಂದು ಕೇಸಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಆಕ್ಸಿಯಲ್ ಲೈನ್ ಅಂದ್ರೆ ಈ ಒಂದು ಲೈನ್ ಅಲ್ಲಿ ಎಲ್ಲ ಒಂದು ಮೆಜರ್ ಮಾಡಿದ್ರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಸಿಕ್ಕಿತ್ತು. ಸೊ ವಿ ಗೆಟ್ 1/4π(x0) 2p by r cube, 1/4π(x0) 2p by r cube. This is the expression we get for the what, electric field in case of the electrostatic. So in the same way in case of the what, magnetic field, ಯಾವುದಕ್ಕೆ ಈ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ಗೆ, ಯಾವುದು ಮ್ಯಾಗ್ನೆಟಿಕ್ ಡೈಪೋಲ್ ಅಂತಂದರೆ ಸೊ ನಾರ್ತ್ ಮತ್ತೆ ಸೌತ್ ಪೋಲ್ ಇರುತ್ತೆ. ಸೊ ಇಟ್ ಈಸ್ ದ ಡೈರೆಕ್ಷನ್. ಅದನ್ನ ಈ ಮ್ಯಾಗ್ನೆಟಿಕ್ ಡೈಪೋಲ್ನ ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತಿದ್ವಿ, ಎಮ್ ಇಂದ ಇಂಡಿಕೇಟ್ ಮಾಡ್ತಾ ಇದ್ವಿ. ಸೊ ಈ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್, ಸಾರಿ ನಾಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ due to because of what, on the axial line, due to because of the magnetic dipole ಎಷ್ಟು ಸಿಗುತ್ತೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ is indicated with b. magnetic field is indicated with b. so we can write b on the axial line is equal to what, the in the place of 1/4π(x0) just replace what, mu0/4π. ಯಾವ್ದ್ರಲ್ಲಿ 1/4π(x0) ಇರತ್ರ ಏನು ಮಾಡಬೇಕು, mu0/4π ಆಗಬೇಕು. ದಟ್ ಈಸ್ ಅ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. mu0 ಅಂದ್ರೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ and remaining is c in the place of 2 is the constant. I will write as it is, and p is the what, electric dipole. ಅದೇ ರೀತಿ ಮ್ಯಾಗ್ನೆಟಿಕ್ ಡೈಪೋಲ್ ಗೆ ಸಿಂಬಲ್ m. so 2m by r is the what, distance. Here also we have taken the distance r only, so we get the
expression of this magnetic field due to because of the dipole, magnetic dipole on the what axial line ಅಲ್ಲಿ ಯಾವುದು ಡೈಪೋಲ್ ಇದೆ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ವಿ ಗೆಟ್. ಅದೇ ರೀತಿ ಒಂದು ಈಕ್ವಿಟೋರಿಯಲ್ ಲೈನ್, ಈಕ್ವಿಟೋರಿಯಲ್ ಅಂದ್ರೆ ಸಿ ದಿಸ್ ಇಸ್ ದ ಈಕ್ವಿಟೋರಿಯಲ್ ಲೈನ್. ಫಾರ್ ದಿಸ್ ಈಕ್ವಿಟೋರಿಯಲ್ ಲೈನ್ ಓಕೆ electric field, equatorial line or equatorial field, equatorial field for short dipole, ಸೊ ಹಾಗೇನು ಸಿಗುತ್ತೆ ನಮಗೆ ಈ ಈಕ್ವಿಟೋರಿಯಲ್ ಲೈನ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಿದಾಗ 1/4π(x0) - 1/4π(x0) p/r³ ಈ ಒಂದು ಎಕ್ಸ್ಪ್ರೆಷನ್ ಸಿಕ್ಕಿತ್ತು ನಮಗೆ. ಯಾವಾಗ ಈಕ್ವಿಟೋರಿಯಲ್ ಲೈನ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಡೈಪೋಲ್ಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಮೆಜರ್ ಮಾಡಿದಾಗ. ಅದೇ ರೀತಿ ಇನ್ ದ ಪ್ಲೇಸ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್, ಈಕ್ವಿಟೋರಿಯಲ್ ಲೈನ್ ಅಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್, ಒಂದು ಈಕ್ವಿಟೋರಿಯಲ್ ಲೈನ್ ಅಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಮೆಜರ್ ಮಾಡಿದ್ರೆ ಆಗ ನಮಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಬಿಕಾಸ್ ಆಫ್ ದ ವಾಟ್ ಈಕ್ವಿಟೋರಿಯಲ್ ಲೈನ್ ಈಸ್ ಈಕ್ವಲ್ ಟು ಮೈನಸ್ 1/4π(x0) ಇರೋ ಜಾಗದಲ್ಲಿ ಏನು ಬರೀಬೇಕು μ0/4π. ಓಕೆ, ಸೊ P in the place of P you can write what M. P is the electric dipole, M is the magnetic dipole, by r³ is the we can write what r³. distance same, r illu r anta ತಗೊಂಡಿದ್ವಿ, illu ಸಹಿತ r ಅಂತ ತಗೊಳ್ತೀವಿ. so this is the what magnetic field on the equatorial line due to because of the magnetic dipole. ಇದು axial magnetic field due to on the axial line due to because of the magnetic dipole. ಸೊ ಇದು ಈಕ್ವಿಟೋರಿಯಲ್ ಲೈನ್ ಅಲ್ಲಿ. ಸೊ ಅದೇ ರೀತಿ ಒಂದು ಅದನ್ನ ಈ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ನಾವು ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಯ್ತು, ಅದ್ರ ಮೇಲೆ ಟಾರ್ಕ್ ಆಕ್ಟ್ ಆಯ್ತು. ಸೊ ಇಫ್ ಯು ಕ್ಯಾನ್ ಪ್ಲೇಸ್ ದ ವಾಟ್ ದಿಸ್ ಎಲೆಕ್ಟ್ರಿಕ್ ಡೈಪೋಲ್ ಇಂದ ಎಕ್ಸ್ಟರ್ನಲ್ ಫೀಲ್ಡ್ ಸೊ ಟಾರ್ಕ್ ಎಷ್ಟಾಗುತ್ತೆ. ಸೊ ನಮಗೆ ಗೊತ್ತಿತ್ತು ಏನು, ಒಂದು ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ಒಂದು ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ನ ಇಟ್ಟಾಗ ಏನಾಯ್ತು, ಇದ್ರ ಮೇಲೆ ಟಾರ್ಕ್ ಆಕ್ಟ್ ಆಗಿತ್ತು. ಓಕೆ, ಎಷ್ಟು ಟಾರ್ಕ್ ಆಕ್ಟ್ ಆಯ್ತು, ದಟ್ ಇಸ್ ಟಾರ್ಕ್ ಈಸ್ ಈಕ್ವಲ್ ಟು ವಾಟ್ ದಿಸ್ P ಕ್ರಾಸ್ E ಅಂತ ತಗೊಂಡಿದ್ವಿ. ದಟ್ ಇಸ್ P ಇಸ್ ದ ಡೈಪೋಲ್ ಅಂಡ್ E is the electric field. So in the same way, in case of if you can place this magnetic dipole in the external field, ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಈ ಒಂದು ಡೈಪೋಲ್ ಅನ್ನ ಇಡ್ತಾ ಇದ್ವಿ. ಆಗ ಏನಾಯ್ತು, ಇದ್ರ ಮೇಲೆ ಟಾರ್ಕ್ ಆಗ್ತಾ ಇತ್ತು. ಎಷ್ಟು ಟಾರ್ಕ್ ಆಗ್ತಾ ಇತ್ತು, ದಟ್ ಈಸ್ ಟಾರ್ಕ್ ಇಸ್ ಈಕ್ವಲ್ ಟು ವಾಟ್ ಈ P ಅಂತಂದ್ರೆ ಇಲ್ಲಿ ಏನು M, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರತ್ರ ಏನು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ P ಅಂದ್ರೆ ಎಲೆಕ್ಟ್ರಿಕ್ ಡೈಪೋಲ್, M ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್, E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಈಸ್ ದ ಇಂಟರ್ಚೇಂಜ್ ಯು ಹ್ಯಾವ್ ಟು ಮೇಕ್. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಬೇಕು. ಸೊ 1/4π(x0) ಇರತ್ರ μ0/4π ನ ರೀಪ್ಲೇಸ್ ಮಾಡಿದ್ರೆ ನಮಗೆ ವಿ ಗೆಟ್ ದ ಎಕ್ಸ್ಪ್ರೆಷನ್ಸ್ ಇನ್ ಟರ್ಮ್ಸ್ ಆಫ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ರಿಪ್ಲೇಸಿಂಗ್ ಇಟ್ ಬೈ ದ ಎಕ್ಸ್ಪ್ರೆಷನ್ಸ್ ಆಫ್ ದಿಸ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದೇ ರೀತಿ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ಇಟ್ಟಾಗ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಸಿಕ್ಕಿತ್ತು ಅಂತ. ಸೊ ದ ಎಕ್ಸ್ಟರ್ನಲ್ ಫೀಲ್ಡ್ potential energy. ಓಕೆ, ಸೊ ಯಾವಾಗ ಈ ಒಂದು ಡೈಪೋಲ್ ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ಇಟ್ಟಾಗ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಸಿಕ್ಕಿತ್ತು ನಮಗೆ, U is equal to minus P.E. U is equal to minus P.E. ಈ ಒಂದು ಎಕ್ಸ್ಪ್ರೆಷನ್ಸ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ನಮಗೆ ಈ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಅಲ್ಲಿ ಎಷ್ಟು ಎಕ್ಸ್ಪ್ರೆಷನ್ ಸಿಕ್ತು, ದಟ್ ಈಸ್ ಮೈನಸ್ ಇನ್ ದ ಪ್ಲೇಸ್ ಆಫ್ P ವಿ ಕ್ಯಾನ್ ರೈಟ್ ವಾಟ್ M ಡಾಟ್ ಇನ್ ದ ಪ್ಲೇಸ್ ಆಫ್ E ವಿ ಕ್ಯಾನ್ ರೈಟ್ ವಾಟ್ B. ಸೊ ಇನ್ ದ ಪ್ಲೇಸ್ ಆಫ್ P ಎಲೆಕ್ಟ್ರಿಕ್ ಡೈಪೋಲ್ ಇರುತ್ತೆ, ಮ್ಯಾಗ್ನೆಟಿಕ್ ಡೈಪೋಲ್, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಹಾಕಿದ್ರೆ ನಮಗೆ ಯಾವುದಕ್ಕೆ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಸಿಗುತ್ತೆ, ಯಾವಾಗ ಈ ಮ್ಯಾಗ್ನೆಟಿಕ್ ಡೈಪೋಲ್ ಅನ್ನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ. ಸೊ ದಿಸ್ ಇಸ್ ದ analogy related to this what electrostatic comparison with the what magnetic field. ಅಂದ್ರೆ ಇವೆರಡನ್ನ ಕಂಪೇರ್ ಮಾಡಿದಾಗ ನಮಗೆ ಸಿಕ್ಕಿರ್ತಕ್ಕಂಥ ಏನು ಎಕ್ಸ್ಪ್ರೆಷನ್ಸ್ ಯಾವ್ದನ್ನ ನೋಡಿದ್ವಿ. ಫಸ್ಟ್
ಆಕ್ಸಿಯಲ್ ಲೈನ್ ಅಲ್ಲಿ ಇಟ್ಟಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ 1/4πx0 2p/r³ ಇದೆ. ಅದೇ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಅನ್ನ ನಾವು ತಗೊಂಡಾಗ ನಮಗೆ ಎಕ್ಸ್ಪ್ರೆಷನ್ ಏನ್ ಬಂತು μ0/4π 2m/r³. ಏನ್ ಚೇಂಜ್ ಆಗಿದೆ ಇಲ್ಲಿ? ಇನ್ ದ ಪ್ಲೇಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಇದೆ. ಅಂದ್ರೆ ಪಿ ಇರೋ ಹತ್ರ ಎಂ ಇದೆ. ಸೊ 1/4πx0 ಕಾನ್ಸ್ಟೆಂಟ್ ಇರೋ ಹತ್ರ μ0/4π ಇದೆ. x0 ಅಂತಂದ್ರೆ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್, μ0 ಅಂತಂದ್ರೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. Okay, that is a difference. Just by replacing the what? By replacing electric field with the what? Magnetic field, and this electric dipole with the what? Magnetic dipole, and 1/4πx0 with the what? μ0/4π. ಸೊ ಅಂದ್ರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಎಕ್ಸ್ಪ್ರೆಷನ್ಸ್ ಏನಿದೆ ಅದರಲ್ಲಿ ಇ ಇರೋ ಹತ್ರ ಬಿ, ಪಿ ಇರೋ ಹತ್ರ ಎಂ, ಅಂಡ್ 1/4πx0 ಇರೋ ಹತ್ರ μ0/4π ನ ರೀಪ್ಲೇಸ್ ಮಾಡಿದ್ರೆ ನಮಗೆ ಎಕ್ಸ್ಪ್ರೆಷನ್ ಸಿಗುತ್ತೆ. ಯಾವುದಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ಸೊ ಅಂಡ್ ಟಾರ್ಕ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿಗೆ. ಸೊ ದೀಸ್ ಆರ್ ದ ಎ ಕಂಪ್ಯಾರಿಸನ್ ವಿತ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್.